ಹಲೋ ಗೌಡ ಗೌಡ್ತಿ, ನಾ ಇವತ್ತೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಮ್. ಅದೇನಪ್ಪ ಅಂತಂದ್ರೆ ನಾರ್ಮಲ್ ವಾಟ್ರ್ ಮತ್ತು ಸಾಲ್ಟ್ ವಾಟ್ರದಾಗ ನಿಂಬೆಹಣ್ಣು ಮತ್ತು ನಿಂಬೆಹಣ್ಣಿನ ಹೋಳು ಅದೇನದ ಚೂರು ಲೈಮ್ ಅವೆರಡು ತೇಲುತ್ತೋ ಅಥವಾ ತೇಲೋದಿಲ್ಲ ಅಂತ ಟೆಸ್ಟ್ ಮಾಡೋಣ. ಸೊ ಇದಕ್ಕೆ ಬೇಕಾಗಿರೋ ವಸ್ತುಗಳಂದ್ರೆ 2 ಗ್ಲಾಸ್ ಮತ್ತು ಟೆಸ್ಟ್ ಮಾಡೋಕೆ ನಿಂಬೆಹಣ್ಣು, ನೀರು. ಸೊ ನಾನು 2 ಗ್ಲಾಸ್ನಾಗ ಫಸ್ಟ್ ನಾರ್ಮಲ್ ವಾಟ್ರ್ ಹಾಕ್ತಾಯಿದ್ದೀನಿ. ಆನಂತರ ಇನ್ನೊಂದು ಸ್ವಲ್ಪ ಬಿಟ್ಟು ಏನು ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಒಂದನ್ನು ಸಾಲ್ಟಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸಾಲ್ಟ್ ವಾಟ್ರ್ ಅಂದರೆ ಉಪ್ಪು ನೀರು. ಸೊ ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು ಸ್ಪೂನ್ ಉಪ್ಪು ತೊಗೊಳ್ತೀನಿ. ಉಪ್ಪು ತೊಗೊಂಡು ಒಂದರಲ್ಲಿ ಹಾಕ್ತೀನಿ, ಅದನ್ನು ಕಲಿಸ್ತೀನಿ ನಾನು ಇವಾಗ. ಯಾಕಂದರೆ ಸಾಲ್ಟ್ ವಾಟರ್ ಚೆಕ್ ಮಾಡ್ಬೇಕು ನಾವು ಹೆಂಗೆ ಎರಡರ ಕಡೆ ತೇಲ್ತಾ ಇಲ್ಲ ಅಂತೇಳಿ. ಸೊ ಇವಾಗ ಏನೈತಂದ್ರೆ ನಾವು ಉಪ್ಪನ್ನ ಪೂರ್ತಿ ಕಲಿಸ್ಬಿಟ್ಟು ಆ ಗ್ಲಾಸ್ ಒಳಗಡೆ. ಸೊ ಏನೈತಂದ್ರೆ ಅದು ಉಪ್ಪಿನ ಸೊಲ್ಯೂಷನ್ ಆಯಿತು, ಅಂದರೆ ಉಪ್ಪಿನ ಸೊಲ್ಯೂಷನ್ ಆಗಿದೆ ಈಗ. ಸೊ ಇವಾಗ ನಾನು 2 ಲೈಮ್ ತೊಗೋತಿದ್ದೀನಿ ಟೆಸ್ಟ್ ಮಾಡೋಕೆ ನಿಂಬೆಹಣ್ಣು. ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನಾರ್ಮಲ್ ವಾಟ್ರದಾಗ ಅದು ಮುಳುಗಿ ಹೋಗ್ಬಿಡ್ತು, ಬಟ್ ಅದೇ ಸಾಲ್ಟ್ ವಾಟ್ರದಾಗ ತೇಲ್ತಾ ಇದೆ. ಅಲ್ಲಿ ನಿಮ್ಗೆ ಕ್ಲಾರಿಫೈ ಕಾಣುತ್ತೆ ನಿಮ್ಗೆ ಅದು ಪೂರ್ತಿ ಸರಿಯಾಗಿ. ಇಲ್ಲಿ ನಾರ್ಮಲ್ ವಾಟ್ರದಾಗ ಅದು ಮುಳುಗಿ ಹೋಗಿದೆ, ಮತ್ತು ಇದು ಸಾಲ್ಟ್ ವಾಟರ್ ಇದೆ. ಸಾಲ್ಟ್ ಸ್ವಲ್ಪ ವೈಟ್ ಕಾಣುತ್ತೆ, ಸಾಲ್ಟ್ ವಾಟರು ಅದರಲ್ಲಿ ತೇಲ್ತಾ ಇದೆ. ನಾವು ಇವಾಗ ಈ ಸಾಲ್ಟ್ ವಾಟ್ರ್ ಮತ್ತು ನಾರ್ಮಲ್ ವಾಟ್ರ್ ಜೊತೆ ಈ ನಿಂಬೆ ಹಣ್ಣಿನ ಹೋಳು ಇರುತ್ತಲ್ಲ ಸ್ಲೈಸ್, ಅದೇ ಹಂಗೆ ಆ್ಯಕ್ಟ್ ಆಗುತ್ತೆ ನೋಡಮ್ಮ. ಸೊ ನಾನು ನಿಂಬೆ ಹಣ್ಣು ಹೋಳು ಹಾಕಿದ್ದು ನಾರ್ಮಲ್ ವಾಟ್ರದಾಗ, ಅದನ್ನೂ ಮುಳುಗಿ ಹೋಯ್ತು. ನಾ ಇವಾಗ ಇದ್ರೆ ಹಾಕತ್ತೀನಿ ಅಂದರೆ ಸಾಲ್ಟ್ ವಾಟ್ರದಾಗ ಅದು ತೇಲ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಇದ್ರ ಹಿಂದೆ ಏನೈತೆ ಸೈನ್ಸ್ ಅಂತ ಒಂದು ಯಾವುದೇ ವಸ್ತುವಿನ ತೇಲುವಿಕೆ ಮತ್ತು ಮುಳುಗುವಿಕೆ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ರಿಲೇಟಿವ್ ಡೆನ್ಸಿಟಿ, ಕನ್ನಡದ ಸಾಪೇಕ್ಷ ಸಾಂದ್ರತೆ ಅಂತೀವಿ, ಅದರ ಮೇಲೆ ಅವಲಂಬಿಸಿರುತ್ತೆ. ಸೊ ಯಾವಾಗ ನಮ್ದು ಈಗ ಡೆನ್ಸಿಟಿ ಆಫ್ ದ ವಸ್ತು ಅಂದರೆ ನಿಂಬೆಹಣ್ಣಿಂದು ಎಂಥ ಡೆನ್ಸಿಟಿ ಹೈಯರ್ ಅದ ವಾಟರ್ಗಿಂತ, ಸೊ ಅವಾಗ ಏನಂತ ಮುಳುಗಿ ಹೋಗ್ತದೆ. ಈಗ ನಿಂಬೆಹಣ್ಣಿಂದ ಈಗ ಸಾಲ್ಟ್ ವಾಟರ್ದಾಗ ಆ ಡೆನ್ಸಿಟಿ ಆಫ್ ದ ವಸ್ತು ಏನದ ಕಡಿಮೆ ಅದ, ಅಂದರೆ ಸಾಲ್ಟ್ ವಾಟರ್ದು ಹೆಚ್ಚದ ಡೆನ್ಸಿಟಿ. ಸೊ ಅದಕ್ಕದು ಅಲ್ಲಿ ಏನಾಗ್ತದೆ ಅಂದ್ರೆ ತೇಲ್ತದೆ ನಿಂಬೆಹಣ್ಣು. ಸೊ ಇವೆರಡೂ ಈಕ್ವಲ್ ಇದ್ದುವಂಥದ್ದು ಡೆನ್ಸಿಟಿ, ಆವಾಗ ತೇಲೋದು ಮತ್ತು ಮುಳುಗೋದು ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.